मेरे बेटा का नहीं कौन देखा, किसे बुलाओ मैं, मेरा बच्चा 8 रोज 9 रोज से घर में नहीं है. ರಾತ್ರಿ ಎಲ್ಲ ಮಲಗಿದ್ರೆ ಅಪ್ಪ ಬೇಕು ಅಂತ ಅಳ್ತಾವಲ್ಲ ಮೇಡಮ್. ಫೋಟೋಗಳು ನೋಡಿ ನೋಡಿ ಅಳ್ತಾವಲ್ಲ, ನನ್ಗೆ ಅಪ್ಪ ಬೇಕು, ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾವಲ್ಲ ಮೇಡಮ್. ನಿಮ್ ಮನೆಯವ್ರದ್ದೇನು ತಪ್ಪಿಲ್ಲ, ಆದ್ರೂ ಕೂಡ ಏನು ತಪ್ಪಿಲ್ದೆ ನಮ್ಮ ಮಗುಗೆ ಒಳಗ್ ಮಡಿಕೊಂಡಿದ್ದಾರೆ ಮೇಡಮ್. ಏನು ತಪ್ಪಿಲ್ಲ. ನಮ್ ಜೊತೆಲಿ ನಾವು 10 ಗಂಟೆ ನಾವು ಆಸ್ಪತ್ರೆಲ್ಲೇ ಇದೀವಿ. ಎಲ್ಲ ಬೇಕಾದ್ರೆ ಗಿಡ ಎಲ್ಲ ಇದಿಲ್ಲಿ ಕ್ಯಾಮ್ರಲ್ಲಿ ತೆಗಿಸಿ ಬೇಕಾದ್ರೆ ಎಲ್ಲ ನಾವು ಹೇಳ್ಬಿಟ್ಟು ಇವ್ರ ಕಾರ್ನಲ್ಲಿ ಕರ್ಕೊಂಡು ಹೋದ್ರು. ನಾನು ಇವ್ರ ಕರ್ಕೊಂಡು ಹೋಗೋಣ ಅಂತ ಮನಗ್ ಬಂದದ್ದು. ನಾನು ನನ್ ಮಗುಗೆ ನ್ಯಾಯ ಇಲ್ಲ, ನನ್ ಮಗನಿಗೂ ನ್ಯಾಯ ಕೊಡಿಸ್ಬೇಕು. ಎಲ್ಲ ಊರವರು ನಿಮ್ ಪರವಾಗಿ ಮಾತಾಡ್ತಿದ್ದಾರೆ. ಊರವರೆಲ್ಲ ನಮ್ ಪರವಾಗಿ, ನಮ್ಗೆ ಯಾರು ಕೆಟ್ಟವ್ರು ಇಲ್ಲ ಮೇಡಮ್, ಎಲ್ಲ ಒಳ್ಳೆಯವ್ರು ನ್ಯಾಯ ಕೇಳ್ತಾ ಇರೋದು. ನನ್ ಮನ ಪರಿಸ್ಥಿತಿ 8 ದಿವಸದಿಂದ ನಾವು ಮನ್ಗಿಲ್ಲ, ಊಟ ಮಾಡಿಲ್ಲ. ನನ್ ಮಗು ಕರ್ಕೊಂಡ್ ಹೋಗೋರು ಇಲ್ಲ ಯಾರು. ಅವ್ರ ಅಪ್ಪನೇ ಇಲ್ದಾದ್ಮೇಲೆ ಯಾರು ನೋಡ್ತಾರ ಹೇಳಿ ನೀವೇ. ಗಟ್ಟಿಯಾಗಿರಿ ಅಂತಾರ, ನಮ್ಗೆ ಹೆಂಗ್ ಗಟ್ಟಿಯಾಗಿರಕಾದ್ದು ಹೇಳಿ ನೀವೇ. ನೋಡಿ, ಇಲ್ಲಿವರೆಗೆ ಯಾವ್ದು ಜಾತಿ ಬಗ್ಗೆ ಯಾರು ಇಲ್ಲಿ ಲಿಂಗಾಯತ್ರಿ ಆಗಿರ್ಬೋದು, SC ಆಗ್ಬೋದು, SC ಆಗ್ಬೋದು, ಸಾಬ್ರೆ ಇವ್ರೇ ಆಗ್ಬೋದು, ನಾಯ್ಕರೇ ಆಗ್ಬೋದು, ಯಾರು ನಾವು ಒಂದಾಗೆ ನಾವು ಬಾಳ್ತಾ ಇರೋದು. ಅವಾಗ್ಲಿಂದ ನಾವು ಜಾತಿ ಬಗ್ಗೆ ಮಾಡೇ ಇಲ್ಲ ಇಲ್ಲಿವರೆಗೆ. ಇವತ್ತು ಏನೋ 12 ವರ್ಷದ ಹುಡುಗನಿಗೆ ಏನೋ ಬರ್ತಿದೆ ಆಕಸ್ಮಿಕವಾಗಿ ಆಯ್ತು. ಆಗ ಏನರ್ಥ ಫುಲ್ ಶಾನೆ ಏಟ್ ಆಗಿರೋದ್ರಿಂದ ಆಸ್ಪತ್ರೆ ಕರ್ಕೊಂಡೋದ್ರು. ಆಸ್ಪತ್ರೆ ಕರ್ಕೊಂಡು ಹೋಯ್ತೆ, ಡಾಕ್ಟರ್ ಏನಂದ್ರು ಸ್ಕ್ಯಾನ್ ಮಾಡ್ಬೇಕು, ತಲೆ ಏಟ್ ಬಿದ್ದಿದೆ ಅನ್ನೋದಕ್ಕೋಸ್ಕರ ಇಲ್ಲಿ ಗಾಬರಿ ಆದ್ರು. ಅವ್ರ ಅಪ್ಪ ಯಾವಾಗ ಫೋನ್ ಮಾಡಿ ಹಿಂಗ್ ಆಗಿದೆ ಅಂತ ಅನ್ನೋದಕ್ಕೆ ಅವ್ರ ದೊಡ್ಡಪ್ಪ ಇದ್ದ. ಅವ್ರ ದೊಡ್ಡಪ್ಪನಿಗೆ ಯಾವಾಗ ಬೆಳತ್ತೆ 1-2 ಹುಡುಗರು ಓಡೋದ್ರು. ಬಾರೋ ಏನೋ ಮಾಡೋದಾಯ್ತಾ ಅಂದ್ಬಿಟ್ಟು ಹೋಯ್ತಲೆ. ಹಂಗವೇ ರೀಕ್ರಿ ಇಲ್ಲಿ ಯಾರು ಇದ್ದಿದ್ರೆ ತಡಿಬೋದಾಯ್ತು. ಅವ್ರು ಇರ್ಲಿಲ್ಲ, ತಡೆಯಕ್ ಆಗ್ಲಿಲ್ಲ. ಅದರಿಂದ ಹೋಗಿ ಮನೆಗೆ ನುಗ್ಗಿರೋದು ನಿಜ, ನುಗ್ಗಿ ಅನಾಹುತ ಮಾಡಿರೋದು ನಿಜ. ಅವ್ರದ್ದು ತಪ್ಪಿದೆ, ಅವ್ರು ತಪ್ಪಿ ಅವ್ರು ಒಪ್ಕೊಂಡಿದ್ದಾರೆ. ಏನೇ ಆದ್ರೂ ನಾವು ಅದು ಏನಾಗಿದೆ ಅದಕ್ಕೆ ನಾವು ಕಟ್ಕೊಡಕ್ ನಾವು ಸಿದ್ಧ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅವ್ರನ್ನುವೇ ಕರೆದು ಕೇಳ್ದೋ, ಆಕ್ಸಿಡೆಂಟ್ ಮಾಡಿರೋ ಹುಡುಗನ್ನುವೇ, ಇಲ್ಲಪ್ಪ ನಾನು ಒಪ್ಪಲ್ಲ, ನಾನು ಇಲ್ಲಿ ಏನ್ ತೀರ್ಮಾನ ಮಾಡ್ಕೊಳ್ಳಿ, ನಾ ಕೇಸ್ ಹಿಂದಕ್ಕೆ ವಾಪಸ್ ತಗೊಳ್ಳಲ್ಲ ಆಯ್ತು. ಆಗ ನಮ್ ಕಮಿಟಿಯಿಂದ ನಾವು ಕೇಳ್ಕತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ನಾವು ಯಾವ ಜಾತಿ ವಿಧವಾದ ಮಾಡಿಲ್ಲ, ಎಲ್ಲ ಒಗ್ಗಟ್ಟಾಗಿ ಐತಿವಿ. ಇಲ್ಲಿಂದ ಈಚೆಗೂ ಒಗ್ಗಟ್ಟಾಗಿ ಇರ್ತೀವಿ. ಏನೋ ಅತ್ತಿ ತಪ್ಪಿ ಒಂದ್ ಮನೆಯವ್ರಿಗೆ ಜಗಳ ಆಗಿರ್ಬೋದು, ಆ ಮನೆಯವರು ನಮ್ಮ ಬೀದಿಯವ್ರ ಮನೆ ಜಗಳ ಆಗಿರ್ಬೋದು, ಅಷ್ಟೇ. ಗುಂಪುಗಾರಿಕೆ ಯಾವುದು ನಡೆದಿಲ್ಲ ಇಲ್ಲಿವರೆಗೂ, ನಡೆಯೋದು ಇಲ್ಲ, ನಡೀತದ ಅನ್ನೋದೇ ಇಲ್ಲ. ಮದ್ವೆ ವಿಚಾರದ್ದು ಬಂದಿಲ್ಲ ಮೇಡಮ್. 2.5 ವರ್ಷ 3 ವರ್ಷ ದಂಡಕ್ಕಾಯ್ತು, ಅಲ್ಲಿವರೆಗೂ ಆ ಸುದ್ದಿನೇ ಇಲ್ಲ. ಆದ್ರೆ ಏನೋ ಓದೋದಕ್ಕೆ ಇವೆಲ್ಲ ಆಗಿದೆ. ಯಾರು ಮದ್ವೆ ಹೆಣ್ಣು ಬಗ್ಗೆ ಯಾರು ಕೇಳಿಲ್ಲ, ಅದು ಆಗೋದು ಇಲ್ಲ. ಅವಾಗ ಇದ್ದೀರಿ ಅವಾಗ್ಲೇ ಮಾಡ್ಬೋದಾಯ್ತು, ಅದು ಮಾಡಕ್ ಯಾರು ಇಷ್ಟಪಟ್ಟಿಲ್ಲ. ಆಸ್ತಿ ವಿಚಾರನೇ ಬಂದಿಲ್ವಲ್ಲ ಮೇಡಮ್, ಆಸ್ತಿ ವಿಚಾರನೇ ಬಂದಿಲ್ಲ. ಇಲ್ಲಿವರೆಗೂ ಅಣ್ಣ ತಮ್ಮದಿರಂಗೆ ಇರೋದು. ಯಾವುದೇ ಜಾತಿ ಆದ್ರೂ ಅಣ್ಣ ತಮ್ಮದಿರಂಗೆ ಇಲ್ಲಿವರೆಗೂ ಇರೋದು. ಅವ್ರಿಗೂ ಇಲ್ಲ, ಇವ್ರಿಗೂ ಇಲ್ಲ, ಆಸ್ತಿ ವಿಚಾರನೇ ಇಲ್ಲ. ಮನೆ ಬಿಡ್ಕೊಂಡ್ರೆ ಅವ್ರಿಗೂ ಒಂದ್ ಮನೆ, ಇವ್ರಿಗೂ ಒಂದ್ ಮನೆ, ಆಸ್ತಿ ಇಲ್ಲ. ಎಲ್ಲಾ ಸೇರ್ಸಿದ್ದಾರೆ. ಆಮೇಲೆ ಯಾರೋ ಮಾಡಿರೋದಕ್ಕೆ ಎಲ್ಲ 40-30-35 ಸೀಟ್ ಸೇರ್ಸಿದ್ದಾರೆ. ತಪ್ಪು ಅದು. ಮಾಡಿರೋರು 2-3 ಸೀಟ್ ಅಷ್ಟು ಬಿಟ್ರೆ ಯಾರು ಮಾಡಿಲ್ಲ. ಅವ್ರ ಅಪ್ಪ ಮಗನ್ ಕರ್ಕೊಂಡು ಹೋಗಿರೋ ಇಲ್ಲಿ ಹೊಡೆಕ್ ಬಂದಿದ್ದ, ಅವನ ಆಸ್ಪತ್ರೆಯಲ್ಲಿ ಇದ್ದ. ಅವನು ತಪ್ಪು ಅಲ್ವಾ? ಇಲ್ಲಿ ಏನದೆ ಅದು ಮಾಡ್ಬೇಕಾಯ್ತು. ಅವ್ರ ಅಪ್ಪ ಯಾಕೆ ಹೋದ? ಇಲ್ಲ, ಅವ್ರ ಅಪ್ಪ ಮಗನ್ ಕರ್ಕೊಂಡು ಹೋಗಿ ಅಲ್ಲಿ ಹೊಡಿತಾ ಇದ್ನ, ಇಲ್ಲಿ ಬಂದು ಹೊಡೆದಿರೋರು ಮಾಡ್ಬೇಕು. ಅದ್ ತಪ್ಪ ನಿಜವಾ ಸುಳ್ಳ? ದೇವಣ್ಣ, ನಾವು ಅಣ್ಣ ತಮ್ಮದಿರಂಗೆ ನಾವು ಯಾವ್ದೇ ಒಂದ್ ಸಣ್ಣ ವ್ಯವಹಾರ ಆದ್ರೂ ನಾವು ಕೌಡ್ರುಗಳು ನಾವುಗಳೇ ಕುಂತ್ಕೊಂಡು ಯಾವುದೇ ಒಂದ್ ಸಮಸ್ಯೆ ಇದ್ರು ಇಲ್ಲೇ ಸಮಸ್ಕೊಂಡು ನಾವು ಮುಂದಕ್ಕೆ ಯಾವ ಕಾರಣದಿಂದ ಹೋಗಿದ್ದಿಲ್ಲ. ಈಗ ಯಾವ್ಯಾವ್ದೋ ಒಂದ್ ಸಣ್ಣ ಮಕ್ಕಳು ಯಾವ್ಯಾವ್ದೋ ತರದಲ್ಲಿ ಏನೋ ಮಾಡ್ಕೊಂಡು ಹೋಗಿರ್ಬೋದು. ಇದು ನಮ್ಮದಲ್ಲಿ ಆಗ್ಲಿಂದ ಮಾತ್ರ ನಮ್ಮಲ್ಲಿ ಎಲ್ಲ ಒಂದ್ ಟೈಮ್ ಮಕ್ಳಂಗೆ ಏನೂ ತೊಂದ್ರೆ ಇಲ್ಲ. ನಾವು ಯಾರಿಗೆ ಸರ್ ಆಕ್ಸಿಡೆಂಟ್ ಆಗಿದ್ದಂತೆ ಸರ್, ಇನ್ನೂ ಹಾಸ್ಪಿಟ್ಲ್ ಇಲ್ಲ ಸರ್. ಅವ್ರೇನೋ ಪಾಪ ಅವ್ರ ಆತರ ಇಲ್ಲ, ಆತರ ಅವರು ಅವಾಗ್ಲಿಂದವೇ ನಾವು ಒಂದ್ ಟೈಮ್ ಮಕ್ಳಂಗೆ ನಾವೆಲ್ಲಾ ಜಾತಿಗಳು ಒಂದೇ ಮಟ್ಟಕ್ಕದಲ್ಲವೇ. ಅವ್ರದ ನಾವ್ ಸಮಸ್ಯೆ ಬಂದ್ರು ನಾವು ಇವ್ರುಗಳು ಕೇಳ್ಕೊಂಡ್ರೆ ನಮ್ಮನ್ನೇ ಕರೆದವ್ರು ಬೋದು ಬುದ್ಧಿ ಹೇಳಿ ಇಲ್ಲಿವರೆಗೆ ಗಂಟೆ ನಮ್ಮ ಯಾವ ವ್ಯವಹಾರ ನಮ್ಮೂರಲ್ಲಿ ನಡೆದಿಲ್ಲ. ಯಾವ್ದೋ ಸಣ್ಣ ವಿಷಯಗಳು ಮಕ್ಕಳುಗಳು ಇಲ್ಲಿ ಕಲ್ಲಕ ಇದ್ರಲ್ಲ ಅವಲ್ಲ ಕುಡ್ಬಿಟ್ಟು ಈ ತರ ಮಾಡ್ಕೊಂಡು ಈ ತರ ಮಾಡಿರ್ಬೋದು. ಅದೊಂದ್ ಬಿಟ್ರೆ ಇನ್ಯಾವುದು ಏನಿಲ್ಲ. ಇವತ್ತಿನ ಮಟ್ಟದಲ್ಲಿ ಎಲ್ಲಾ ಜನಾಂಗದವರು ನಾವು ಚೆನ್ನಾಗಿದ್ದೀವಿ. ಯಾವ್ದೇ ಗಲಾಟೆ ಮುಂದೆ ಆಗೋದು ಇಲ್ಲ, ಇಲ್ಲಿಗಂಟು ಆಗಿಲ್ಲ. ಏನು ಆಕಸ್ಮಿಕವಾಗಿ ಆಗಿರೋದು, ಏನೋ ಅನಿವಾರ್ಯವಾಗಿ ಆಗದ ಹುಡುಗನ ಆಕ್ಸಿಡೆಂಟ್ಗೋಸ್ಕರ. ಇನ್ ಯಾವ ರೀತಿ ಆಗದೇ ರೀತಿ ನಮ್ಮೂರವ್ರು ಗ್ರಾಮದವರು ಎಲ್ಲ ಒಗ್ಗಟ್ಟಾಗಿರ್ತೀವಿ.
ಫಸ್ಟ್ ಟೈಮ್ ಆಗಿರೋದ ಆಗ್ಲೂ ಕೂಡ ಏನು ಇಲ್ಲ ಅವಾಗ್ಲಿಂದ ಏನಿಲ್ಲ ಹಾಗೆ ಮದುವೆಗೆ ಒಂದ್ 2.5 ವರ್ಷ ಆಗಿರ್ಬೇಕು. ಅವಾಗ್ಲಿಂದ ಇವ್ರು ಹೋಗಿ ಅಲ್ಲಿ ಗಲಾಟೆನೂ ಮಾಡಿಲ್ಲ, ಅವ್ರು ಬಂದು ಇವ್ರು ತಗೊಂಡ್ ಗಲಾಟೆನೂ ಆಗಿಲ್ಲ. ಏನೋ ಅನಾರೋಗ್ಯಕರವಾಗಿ ಅದೇ ಸ್ಕೂಟರ್ ಆಕ್ಸಿಡೆಂಟ್ ಇಂದ ಈ ರೀತಿ ಆಗಿರೋದು ಮೇಡಮ್. ಒಂದ್ ಪಾಪುನು ಇದೆ ಅಂತ ಹೇಳ್ತಿದ್ರು. ಅದೇ ಆರಾಮಾಗಿದ್ದಾರೆ ಅವರು. ಅವ್ರು ಅಷ್ಟೇ ಸ್ಕೂಟರ್ ವಿಚಾರವಾಗಿ ಇಷ್ಟು ಗಲಾಟೆ ಇದೆ. ಸರ್ ನೀವು ದೊಡ್ಡವರಾಗಿದ್ದೀರಾ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಂದೆ ಈ ತರ ಆಗ್ಬಾರ್ದು ಅಂತ? ಅದೆಲ್ಲ ಬಿಡಿ, ಮುಂದೆ ನಾವು ಕುಂತು ಏನೇ ಆದ್ರೂ ಈ ತರ ಮಾಡ್ಕೋಬಾರ್ದು. ಯಾಕಂದ್ರೆ ಅದನ್ನ ಕುಂತು ನಾವು ಏನೇ ಘಟನೆ ಆದ್ರೂ ನಾವು ಕುಂತು ಒಗ್ಗಟ್ಟ ಮಾತಾಡ್ಕೊಂಡು ಮುಂದೆ ನಾವು ಕ್ರಮ ಕೈಗೊಳಿಸ್ತೀವಿ. ಸರಿಲ್ಲ ಮೇಡಮ್? ಮಾದೇವ ಸ್ವಾಮಿ ಅಂತ ಡಿ ಮಾದೇವ ಸ್ವಾಮಿ. ನಾವು ಎಲ್ಲ ಒಂದಾಗಿದ್ದೀವಿ ನಮ್ಮ ಊರಿನಲ್ಲಿ. ಆ ಥರ ನಾವು ಹುಟ್ಟೋಳಿಯಿಂದ ಏನಿಲ್ಲ. ನಮ್ಮ ಊರಿನಲ್ಲಿ ಕಾಳಮ್ಮ ಜಾತ್ರೆ ಹಬ್ಬ ಮಾಡ್ತಾರೆ. ನಮ್ಮ ಎಲ್ಲ ಸಮಾಜದವರು ಊಟ ಕರೀತಾರೆ. ನಾವು ಅವ್ರ ಮನೆಗೆ ಊಟ ಹೋಗಂಟೆ ಅವ್ರು ತಿನ್ನಲ್ಲ, ಅಷ್ಟು ಪ್ರೀತಿ ವಿಶ್ವಾಸ ಇದ್ದೀವಿ. ಆ ಘಟನೆ ಆಗಿರೋ ಆದಮೇಲೆ ನಾವು 12 ಗಂಟೆ ರಾತ್ರಿಗೆ ನಾವು ಗಣಿ ಸಾಮಣ್ಣ, ಮೆಂಬರ್ ಸಾಮಣ್ಣ, ನಮ್ಮ ಹಾಫೀಸ್ ಅಸ್ಲಂ ಅವರು ಮನೆಗೆ ಹೋಗಿ ನಾವು ನೋವೋದ ನಮ್ಗೇನು. ಯಾಕೆಂದರೆ ಆಗ್ಬಾರ್ದಾಗಿದ್ದು ಆಗೋಗಿದೆ. ಖುದ್ದು ಕೇಳಿ, ಅವ್ರು ಒಬ್ಬರು ಬಂದಿಲ್ಲ ಅವ್ರ ಕಡೆಯವರು. ನಾವು ಖುದ್ದಾಗಿ ನಮ್ಗೇನು ಹಿಂಗಾಗ್ಬಿಡೋ ಕಣ್ಣಿಂದ ನೀರು ಹಾಕ್ಬಿಟ್ಟಿವಿ. ಕೇಳಿಬೇಕಾದ್ರೆ ಅವ್ರ ಮನೆಯವ್ರಿಗೆ ಕೇಳಿ. ನಾವು ಆ ಥರ ಏನಿಲ್ಲ, ಒಗ್ಗಟ್ಟಾಗಿದ್ದೀವಿ. ಕೆಲವು ಏನಾಗಿದೆ, ಕೆಟ್ಟ ವಿಷಯ ಬಂದ್ಬಿಡಿದೆ. ಇಲ್ಲಿ 90 ಜನ ಬಂದಿದ್ದಾರೆ, ಹೊಡೆದಿದ್ದಾರೆ. ಯಾರು 90 ಜನ ಹೊಡೆದಿಲ್ಲ. ಒಂದು 3 ಜನ ಹೊಡೆದಿದ್ದಾರೆ, ಇಲ್ಲ ಅಂತ ಇಲ್ಲ. ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಇಲ್ಲ ಅಂತ ಇಲ್ಲ. ನಾವು ಇದಾಗಲಿ ಮುಂದೆ ಆಗಲಿ ಏನಿಲ್ಲ. ಒಟ್ಲಿ ನಾವು ಹಿಂದೂ ಮುಸ್ಲಿಂ ಇಲ್ಲ, ಅಷ್ಟಕಟ್ಟಾಗಿದ್ದೀವಿ, ಏನಿಲ್ಲ ಸಮಸ್ಯೆ. ಸರ್ ಯಾರ ಮನೆಗೆ ಹೋಗಿ ಹೊಡೆದಿರೋದು ಒಂದು ಕ್ಲಿಯರ್ ಮಾಡಿ. ಇವರು ಅದು ಕಿರಣ್ ಮನೆಗೆ. ಇದು ಒಂದು ಕೆಟ್ಟ ವಿಷಯ ಏನು ಬರ್ತಾ ಇದೆ. ನಮ್ಮ 1000 ಹುಡುಗಿ ಕರ್ಕೊಬಂದು ಆ ದ್ವೇಷ ಅಂತ ಅದು ತಪ್ಪೋದು. ಅವ್ರು ಬಂದು ಇಲ್ಲೇ 2 ವರ್ಷ ಇದ್ರು, ನಾವು ಆ ಮನೆಯಿಂದ ತಿರುಗಿ ನೋಡಿಲ್ಲ. ಅವ್ರು ಹೆಂಗೆ ಅವ್ರ ಹಣ ಬರ ಬದುಕೋ ಹೋಗ್ತಾರೆ, ಚೆನ್ನಾಗಿ ತಗೋ ಹೋಗ್ತಾರೆ, ಅದೇನಿಲ್ಲ. ಉದ್ದೇಶ ಅಂದರೆ ಆಕ್ಸಿಡೆಂಟ್ ಆಗ್ಬಿಡ್ತು. ಅವ್ರ ಅಣ್ಣ ಎಣ್ಣೆ ಹೊಡ್ಕೊಂಡು ಫುಲ್ಲು ಗುದ್ಬಿಟ್ಟ. ಆ ಚಿಕ್ಕ ಮಗು ನಮ್ಮ ತಮ್ಮನ ಮಗ ಜ್ಞಾನ ಬಿಟ್ಬಿಟ್ಟ. ಅದಕ್ಕೂ ಎಲ್ಲ ಕರ್ಕೋಗಿತ್ತು. ಅಷ್ಟೇ ಆಗಿರೋದು, ಬೇರೆ ಏನಿಲ್ಲ. ಈಗ ಅಜ್ಮಲ್ ಅವ್ರ ಅಪ್ಪನವೇ ನಮ್ಮ 6 ಗಂಟೆಗೆ ಹೋಗಿರೋದು, ಹಾಸ್ಪಿಟಲ್ನಲ್ಲಿ 12 ಗಂಟೆ ಇದ್ದಾನೆ. ಈ ಘಟನೆ ಆಗಿರೋದು 8:30ಗೆ. ಅವನಿಗೆ ಏನ್ ಮಾಡಿದ್ದಾರೆ, ಇದು ತಪ್ಪು. ನಾವು ಏನು ಕೇಳ್ಕೊತೀವಿ, ಯಾರು ಮಾಡಿದ್ರೆ ಅವ್ರು ತಪ್ಪು ಅನ್ಭವಿಸ್ಲಿ, ಬೇರೆಯವ್ರಿಗೆ ಯಾವ್ದಿಗೆ ಇದು ಮಾಡ್ತಾ ಇದ್ರಿ ಇನ್ವಾಲ್ವ್ ಅಷ್ಟೇ. ಶಿಕ್ಷೆ ಆಗ್ಲಿ, ನಾವು ಮುಂದೆ ನಿಲ್ಸ್ಕೊಂಡ್ ಮಾಡ್ತೀವಿ, ಇಲ್ಲ ಅಂತ ಇಲ್ಲ. ಒಟ್ನಲ್ಲಿ ನಮ್ಮೂರಿನಲ್ಲಿ ಅಣ್ಣ ತಮ್ಮದ್ರು ಇದೀವಿ, ಏನು ತೊಂದರೆ ಏನಿಲ್ಲ. ನಮ್ಮೂರಲ್ಲಿ ನಾವು ಆ ಥರ ಯಾವುದು ಘಟನೆ ಮಾಡ್ಕೊಂಡಿಲ್ಲ. ನಾವು ಏನೇ ಆಗಿರ್ಲಿ, ನಮ್ಮ ಸ್ವಾಮಣ್ಣ ಇದ್ದಾರೆ, ಎಲ್ಲ ಇದ್ದಾರೆ, ದೊಡ್ಡವ್ರು ಇದ್ದಾರೆ. ನಮ್ಮ ಪುಡ್ಸಾಮಣ್ಣನ್ಗೆ ಹೇಳಿದೆ, ನಮ್ಮ ದೊಡ್ಡವ್ರು ಎಲ್ಲ ಇದ್ದಾರೆ. ನಿನ್ನೆ ಇವರೆಲ್ಲ ಬಂದು ಕೂತ್ಕೊಂಡು ಮಾತಾಡಿದ್ರು, ಎಲ್ಲ ಮಾತಾಡಿದ್ದಾರೆ. ನಾವು ಒಂದೆಲ್ಲ ಕೂತ್ಕೊಂಡು ಸಮಾಜದಲ್ಲಿ ನಮ್ಮ ಊರಲ್ಲಿ ಒಂದು ಡಿಸಿಷನ್ ತಗೊಂಡಿದ್ವಿ. ಏನೇ ಆದ್ರೂ ನಮ್ಮ ಊರವ್ರ ಜನ ಕೂತ್ಕೊಂಡು ಏನೇ ಆಗಿದ್ರು ಬಗೆಹರಿಸ್ಬೇಕು. ಇದು ಮುಂದಕ್ಕೆ ಹೋಗಕ್ ಕೊಡಬಾರ್ದು. ಇದು ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದು ಸರಿಯಲ್ಲ. ನಾವು ಅದೇ ಹೇಳ್ತಾ ಇರೋದು, ಆ ತರ ಹೋಗ್ಬಾರ್ದು. ಇದು ಒಂದು ಆಕ್ಸಿಡೆಂಟ್ ಆಗ್ತದೆ, ಏನೋ ಅಕಸ್ಮಾತ್ ಆಗ್ತಾ ಇರ್ತದೆ. ಅದೆಲ್ಲ ಎಲ್ಲೋ ಹೋಗ್ತಾರೆ, ಎಲ್ಲೋ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಎಲ್ಲೋ ಹೋಗ್ತಾರೆ ಅಂತ. ಚಿಕ್ಕ ಮಗಳು, ಅದು ಒಂದು 9 ವರ್ಷದ ಮಗು ಮತ್ತೆ ಒಂದು 8 ವರ್ಷದ ಮಗು, ಚಿಕ್ಕ ಮಗು ಆಕ್ಸಿಡೆಂಟ್ ಆಗಿದೆ. ಆ ಕೈಗೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿದ್ದಾರೆ, ತಲೆಗೆಲ್ಲ 8 ಹಾಕಿದ್ದಾರೆ, ಹೊಲ್ಗೆ ಹಾಕಿದ್ದಾರೆ. ಆದ್ರಿಂದ ಒಂದ್ ಸ್ವಲ್ಪ ಹುಡುಗರು ಒಂದ್ ಸ್ವಲ್ಪ ಕೋಪದಿಂದ ಆ ತರ ಆಗಿದೆ. ಬೇರೆ ಏನು ಸಮಸ್ಯೆ ಇಲ್ಲ ಇಲ್ಲಿ. ಮುಂದೆ ಏನೇ ಆಗ್ಲಿ ನಾವೆಲ್ಲ ಸೇರಿ, ನಮ್ಮೆಲ್ಲ ಓದಿರೋರು ನಮ್ಮೆಲ್ಲ ತುಂಬಾ ಎಲ್ಲ ಇದ್ದಾರೆ, ನಮ್ಮ ಹುಡುಗರೆಲ್ಲ ನಾವೆಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಏನಂದ್ರೆ, ನಾವೆಲ್ಲ ಚೆನ್ನಾಗಿರೋಣ, ನಾವು ಒಳ್ಳೆ ದೇಶ ಕಟ್ಟೋಣ, ನಾವು ಒಳ್ಳೆ ರೀತಿಯಾಗಿ ನಾವು ಈ ದೇಶದಲ್ಲಿ ಬಾಡ್ಬೇಕು, ನಾವು ಇರ್ಬೇಕು, ನಾವು ಅಣ್ಣ ತಮ್ಮದಿರಾಗಿ ಆವಾಗ್ಲಿಂದ ಹೆಂಗಿದ್ವು ಹಂಗಿರ್ಬೇಕು ಅಂತ ನಿಮ್ ಚಾನಲ್ ಮುಖಾಂತರ ಹೇಳ್ತೀನಿ. ಯಾವುದೇ ಬೇರೆ ಕಡೆ ತಗೋಗೋದು ಬೇಡ. ಇದು ಎಲ್ಲ ನಾವು ಒಂದ್ ಜಾಗದಲ್ಲಿ ಇದ್ದು ನಾವು ಒಳ್ಳೆ ಕೆಲಸ ಮಾಡೋದ, ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ನಮ್ ದೇವ್ರು ಆ ಕೆಲಸ ಒಪ್ಪಬೇಕು. ಆ ತರ ನಾವೊಂದು ಎಲ್ಲ ಒಗ್ಗಟ್ಟಾಗಿ ನಡೆಯೋದ ಅಂತ ಹೇಳ್ತಾ ನಿಮ್ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಊರು ಹುಟ್ಟಾಗ್ಲಿಂದ ಇದ್ದೀವಿ ಸರ್. ಈ ಊರು ಹುಟ್ಟಾಗ್ಲಿಂದನು ಹಿಂದೆ ತಲಾತಲಿಂದ ಪಟೇಲ್ ಸೇರಿದ್ರು ಎಲ್ಲ. ಆ ಕಾಲದ ಊರು ಹುಟ್ಟಾಗ್ಲಿಂದ ಇದ್ದೀವಿ ನಾವು. ಈಗ ಬಂದು ಸೇರಿರೋರಲ್ಲ, ಊರು ಹುಟ್ಟಾಗ್ಲಿಂದ ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಇದ್ದೀವಿ. ಯಾರು ಇಲ್ಲಿ ಇಷ್ಟು ಜನ ಮಾತಾಡಿದವರು ಒಬ್ರು ಇಲ್ಲಿ ಎಲ್ಲಿ ಅಲ್ಲಿ ಅಂತ ಬಂದಿಲ್ಲ. ಎಲ್ಲ ಇವರು ತಾತ, ಇವ್ರಪ್ಪ, ನಮ್ಮ ಸ್ವಾಮಣ್ಣ ಮಾತಾಡಿದ್ರು, ಅವ್ರ ತಂದೆ ಅಲ್ಲೇ ಕೂತವ್ರೆ. ಅವ್ರಿಗೆ ಗೊತ್ತು, ಅವ್ರು 10 ವರ್ಷ ಇಲ್ಲಿ ಬಹಳ ಇದು ರಾಜಕೀಯ ಮಾಡಿದ್ದಾರೆ. ಅವರು ಎಲ್ಲಾ ಜನಾಂಗದಲ್ಲಿ ಕೂತ್ಕೊಂಡು ಜೊತೆಲಿ ಮಾತಾಡ್ತಿರೋ ಸ್ವಾಮಣ್ಣ ಅವ್ರು ಕೂತಿದ್ದಾರೆ ನೋಡಿ. ಇವತ್ತು ವಯಸ್ಸಾಗಿದೆ, ಆ ತರ ಇವಾಗ್ಲೂ ನಮ್ಗೆ ಪರಿಚಯ ಮಾಡ್ತಾರೆ ಅವರು, ನಿನ್ ಮೊಮ್ಮದನ್ ಮಗ ಏನೋ ಅಂತ. ಈ ತರ ಏನು ಪ್ರಶ್ನೆನೇ ಇಲ್ಲ. ಎಲ್ಲ ನಾವು ಇದ್ದೀವಿ ಚೆನ್ನಾಗಿ. ನಮ್ಗೆ ಚೆನ್ನಾಗಿ ಇರಕ್ ಬಿಡ್ಬೇಕು. ಇದು ಆ ಕಡೆ ವಿಚಾರ ಏನಂದ್ರೆ ಮನೆ ನುಗ್ಗಿ ಹೊಡೆದಿದ್ದಾರೆ ಅಂತ ಒಂದು ಮಾತು
ಬರ್ತೀರಾ ಆ ಮಾತಿಗೆ ಆ ಮತ್ತಿಗೆ ನಿಮ್ಗೆ ಸ್ವಾಮಣ್ಣ ಕ್ಲಿಯರ್ ಕೊಟ್ಟಿದ್ದಾರೆ. ಮನೆ ನುಗ್ಗಿಲ್ಲ, ಹುಡುಗರುಗಳು ಕಳ್ಳಿಟ್ಟವ್ರ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗಿರೋದಕ್ಕೆ ಹೊರ್ಗಡೆ ನಿಂತ್ಕೊಂಡು ಮನೆ ನುಗ್ಗಿ 60-70 ಜನ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟವ್ರೆ. 60-70 ಜನ ಒಬ್ಬ ಮನುಷ್ಯನ್ ಹೊಡೆದ್ರೆ ಅವ್ನು ಉಳಿಯಕ್ ಸಾಧ್ಯನಾ ಮೇಡಮ್? ಒಬ್ಬನ್ಗೆ 60-70 ಜನ ಹೊಡೆಯಕ್ ಆಗತ್ತಾ? ಹೊಡೆದ್ರೆ ಅವ್ನು ಉಳಿತಾನ? ಅದು 60-70 ಜನ ಹೊಡೆದಿರೋದಿಲ್ಲ, ಏನಿಲ್ಲ. ಈಗ ಆಗದಕ್ಕೆ ಮನೆ ನುಗ್ಗಿ ಅದು ಇದು ಅಂತ ಹೇಳ್ಬೋದು. ನಾವ್ ಮನೆಗೇನು ನುಗ್ಗಿಲ್ಲ. ಈಚೆ ಕಲ್ಲು ಗಿಲ್ಲು ಹೊಡೆದವ್ರೆ ಹುಡುಗರು, ಗಾಜ್ ಹೊಡೆದಾಕವ್ರೆ. ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಗಾಜ್ ಹೊಡೆದಾಕಿ ಎಲ್ಲ ಇದ್ ಮಾಡವ್ರೆ ಸಣ್ಣ ಹುಡುಗರು. ಅದನ್ನ ನಾವ್ ಹೇಳ್ತಾ ಇದೀವಿ. ನಾವು ಇಲ್ಲ ಅಂತ ಇವತ್ತು ಹೇಳ್ತಾ ಇಲ್ಲ. ನಾವು ಯಾವತ್ತು ಯಾವ ಗಲಾಟಿನೂ ನಾವು ಇದೇ ಗ್ರಾಮದಲ್ಲಿ 10 ವರ್ಷ ಪಂಚಾಯತಿ ಮೆಂಬರ್ ಮಾಡೋರ ನನ್ಗೆ. ನಾನ್ ಮುಸ್ಲಿಮ್ಸು, 10 ವರ್ಷ ಪಂಚಾಯತಿ ಮಾಡೋರು ಮೇಡಮ್. ಇಲ್ಲಿ ನಾವೇನಾದ್ರು ಸರಿ ಇಲ್ಲ ಆ ರೀತಿ ಏನಾಗಿದ್ರೆ ನನ್ ಮೆಂಬರ್ ಮಾಡ್ತಿದ್ರ, ಗ್ರಾಮ ಪಂಚಾಯತಿ ಸದಸ್ಯನ್ ಮಾಡ್ತಿದ್ರ, ಎಲ್ಲ ಇದ್ ಮಾಡ್ತಿದ್ರು. ನನ್ಗೆ 10 ವರ್ಷ ಮಾಡಿ ಇವತ್ತು ನಮ್ಗೆ ಎಲ್ಲಾರು ಅಣ್ಣ ತಮ್ಮದಿರಂಗೆ ಎಲ್ಲಾರು ಹಿತವಾಗಿ ಇದ್ದೀವಿ, ಎಲ್ಲಾರು ಚೆನ್ನಾಗೇ ಇದ್ದೀವಿ. ಏನೋ ಇದಂತ ಸಂದೇಶ, ನಮ್ ಸಂದೇಶ ಏನ್ ಒಂದೇ ಒಂದ್ ಹೇಳೋದೇನಂದ್ರೆ, ಹೊರಗಡೆ ತಪ್ಪು ಮೆಸೇಜ್ ಹೋಗ್ತಾ ಇದೆಯಲ್ಲ, ಈ ಕೋಮುವಾದಿ ಇದು ಅದು ಇಂತ ಹೋಗ್ತಾ ಇದೆಯಲ್ಲ, ಅದನ್ನೊಂದು ಆಗ್ಬಾರ್ದು. ಬೇರೆ ಎಲ್ಲ ಈಗ ಏನಿದೆ ನಾವು ಗ್ರಾಮದಲ್ಲಿ ಕುಂತ್ಕೊಂಡು ನಾವು ಬಗೆಹರಿಸ್ಕೊತೀವಿ ಮೇಡಮ್. ಮೊನ್ನೆನೂ ಗ್ರಾಮ ಸಭೆ ಮಾಡ್ದೋ, ನಮ್ ಪುಟ್ಟಸ್ವಾಮಿ ಯಜಮಾನ್ರು ಎಲ್ಲಾರು ಬಂದ್ ಕುಂತ್ಕೊಂಡು ಎಲ್ಲ ಪೂರ್ತಿ ಗ್ರಾಮದವರೆಲ್ಲ ಸೇರಿ ನಾವು ಇಲ್ಲಿ ಗ್ರಾಮ ಸಭೆ ಮಾಡಿದೀವಿ. ಗ್ರಾಮ ಸಭೆ ಮಾಡಿ ಇಲ್ಲಿ ಎಲ್ಲಾರ್ಗು ಕುಂತ್ಕೊಂಡು ಇದ್ ಮಾಡಿದಾಗ ನಮ್ಗೆ ನಮ್ಮ ಕೇಳಿದ್ರು, ನಾವು ಏನಾಗಿದೆ ಆ ಡ್ಯಾಮೇಜ್ ನಾವು ತಯಾರು ಅಂತ ನಾವು ಹೇಳ್ದೋ. ಈಗ ಹುಡುಗರು ತಪ್ಪು ಮಾಡ್ಲಿ, ಯಾರೇ ಮಾಡ್ಲಿ, ಈಗ ನಾವೇ ಮಾಡ್ದಂಗೆ. ಈಗ ಹುಡುಗರು ತಪ್ಪು ಮಾಡಿದ್ರು ಅಂತ ಹೇಳಲ್ಲ, ದೊಡ್ಡ ಕಾರ್ಟೂನ್ ನಲ್ಲಿ ಮುಸ್ಲಿಮ್ಸ್ ಮಾಡಿದ್ರು ಅಂತ ಹೇಳೋದು. ಅದೇನಾಗಿದೆ ಆ ಡ್ಯಾಮೇಜ್ ನಾವು ತಯಾರು ಅಂತ ನಾವ್ ಹೇಳ್ದೋ. ಅದಕ್ಕೆ ಅವ್ರು ಒಪ್ಪಿಲ್ಲ. ಅವ್ರೇನು ಅವ್ರ ಕ್ಯಾಟಗಿರಿ ಅವ್ರಿಗೆ ಕೇಳ್ಕೊಂಡು ಅವ್ರ ಸಂಘ ಸಂಸ್ಥೆಗಳಿಗೆ ಮಾತಾಡ್ಬಿಟ್ಟು ಆಮೇಲೆ ಬಂದು ಹೇಳ್ತೀವಿ ಅನ್ಬಿಟ್ಟು ಒಂದು 5-6 ದಿನ ಟೈಮ್ ತಗೊಂಡ್ ಹೋಗೋರ ಮೇಡಮ್. ಇವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲಾರು ಚೆನ್ನಾಗಿದ್ದೀವಿ ಮೇಡಮ್. ಏನು ಏನು ಇಲ್ಲ ಏನಾಗಿದ್ಯಾ ಸರ್ ಈ ವಿಚಾರಕ್ಕೆ? ಕಂಪ್ಲೇಂಟ್ ಆಗಿದೆ, FIR ಆಗಿದೆ. FIR ಆಗಿದೆ ಮೇಡಮ್. ಸ್ವಾಮಿ ಏನಾಗಿದೆ ಗೊತ್ತಾ ಮೇಡಮ್, ಆ ಹುಡುಗನ್ಗಲ್ದನೆ ಬೇರೆಯವ್ರಿಗಾಗಿದ್ರೆ ಈ ಘಟನೆ ಆಯ್ತಿರ್ಲಿಲ್ಲ. ಈಚೆಗೆ ಬತ್ತಿನ ಇದ್ದಂಗೆ ಹೆಂಗೆ ಆಗ್ಬಿಡೋದು. ಈಗ ಏನಾಗಿದೆ ಅಂತಂದ್ರೆ ಅದೇ ಹಿಂಗಾಯಿ ನಮ್ಮ ಹುಡುಗನಿಗೆ ಮಾಡಿದ್ರಲ್ಲ ಆಕ್ಸಿಡೆಂಟು, ಹಿಂಗಾಯ್ತಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಸ್ವಲ್ಪ ತಡ್ಕನ್ನಾರ್ದೇನೆ ಹೋಗಿ ಗಲಾಟೆ ಮಾಡಿದಾರೆ ಹೊರತು ದೇಶವಾಗಿ ಯಾರು ಮಾಡಿಲ್ಲ. ಆಗ ಆಕ್ಸಿಡೆಂಟ್ ಆಯ್ತಲ್ಲ, ನೀವು ದೊಡ್ಡವರು ಯಾರು ಇರ್ಲಿಲ್ಲ ಸರ್? ಹೊಡೆದಾಗ ಎಲ್ಲ ತುಂಬ್ಕೊಂಡ್ರು ಸಾ. ಹೊಡೆದಾಗ ಈಗ ಅವನು ಹುಡುಗ ಇವನು ಬಿದ್ದಾಗ ಅವನು ಬಿದ್ದಾಗ ಓಟ ತಮ್ಮ ಕೂತಿದ್ದವ್ರೆಲ್ಲ ನೋಡ್ತಾ ಕೂತ್ಕೊಂಡ್ರ, ಹೋಗಿ ತುಂಬ್ಕೊಂಡ್ರು ಎಲ್ಲಾ ಜನನು. ಒಬ್ರಿ ಅಂತೆಲ್ಲ, ಒಂದೇ ಕ್ಯಾಟಗರಿ ಅವರು ಅಂತ ಇಲ್ಲ, ಎಲ್ಲಾ ಕ್ಯಾಟಗರಿ ಜನನು ತುಂಬ್ಕೊಂಡು ಆ ಹುಡುಗನ ಸಹಕರಿಸಿ ಹಾಸ್ಪಿಟಲ್ ಕರ್ಕೋದು. ದೊಡ್ಡವರು ನೀವು ಎಲ್ಲ ಇಲ್ಲಿ ಹಂಗಿದ್ದಾರೆ ಹಂಗೆ ಸೇರ್ಕೊಂಡು ಏನಣ್ಣ ಆಕ್ಸಿಡೆಂಟ್ ಆದಾಗ ಅವ್ರು ಇವ್ರು ಅಂತ ಏನಿಲ್ಲ, ಎಲ್ಲ ಹೋಗಿ ಅವ್ನ ಹುಡುಗನ ಹಾಸ್ಪಿಟಲ್ ಕರ್ಕೋಗಪ್ಪ ಫಸ್ಟ್ ಒಂದು. ಆಗ ಇನ್ಸ್ಪೆಕ್ಟರ್ ಬಂದು ಎಲ್ಲ ಮಾಡಿ ಬೈಕ್ ಎಲ್ಲ ಸ್ಟೇಷನ್ ತಕ್ಕೋದ್ಮೇಲೆ ಇವರು ಅನಾಥಿಕವಾಗಿ ದೊಡ್ಡವರು ಹೋಗಾರ ಇಲ್ಲ ಅಂತೆಲ್ಲ, ತಿಳುವಳಿಕೆ ಇಲ್ದನೋದವ್ರು ಹೋಗಿರೋದು ದೊಡ್ಡವರು. ತಿಳುವಳಿಕೆ ಇರೋರು ತುಂಡು ತುರಿ ಇರ್ತಾರಲ್ಲ ಅವ್ರು ಮಾಡಿರೋದು. ಅಷ್ಟು ಬಿಟ್ರೆ ದೇಶವಾಗಿ ಯಾರು ಮಾಡಿಲ್ಲ. ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್? ಜೈಪುರ ಸ್ಟೇಷನ್. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ ಮೇಡಮ್. ಘಟನೆ ಆದ್ಮೇಲೆ ನಾವೆಲ್ಲ ಹಾಸ್ಪಿಟ್ಲಿಗೆ, ನಾನು ಜುನೇದ್ ಮತ್ತೆ ಎಲ್ಲ ಅಲ್ಲಿ ಹಾಸ್ಪಿಟಲ್ ಇದ್ದು ಎಲ್ಲ ತುಂಬಾ ಏಟು ಬಿದ್ದಿದೆ, ಎಲ್ಲ ತುಂಬಾ ನೋವಾಗಿದೆ. ಹುಡುಗಿನ್ಗೆ ಇಲ್ಲಿ ಕೈಗೆ ಗಾರ ಎಲ್ಲ ಹಾಕಿದ್ದಾರೆ, ಕೈ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ದಾರೆ ನೋಡಿ, ಇದೆಲ್ಲ ತುಂಬಾ ಏಟಾಗಿದೆ. ನಾವು ಅದೆಲ್ಲ ಇದ್ ಮಾಡಿಲ್ಲ. ಎಲ್ಲಾರ್ಗು ನಾವು ನಮ್ಮ ಗ್ರಾಮಸ್ಥರಿಗೆ ಹೇಳಿ ಅವ್ರಿಗೆ ನಾವು ಮತ್ತೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಡಾಕ್ಟ್ರು ಸ್ವಲ್ಪ ಇನ್ನೂ ತುಂಬಾ ಇದಿದೆ, ಕ್ರಿಟಿಕಲ್ ಇದೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿದ್ದು ಮತ್ತೆ ಕ್ಯೂನ್ ಮೇರೀಸ್ ಹಾಸ್ಪಿಟಲ್ 4 ದಿವಸ 5 ದಿವಸ ಅಡ್ಮಿಟ್ ಆಗಿದೆ. ಯಾರು ನಮ್ಗೆ ಬಂದು ಕೇಳಿಲ್ಲ. ತುಂಬಾ ಇದಿದೆ. ಅವ್ರು ಏನ್ ಹೇಳಿದ್ರೆ ಹೇಳ್ಬಿಟ್ರೆ ಆಗಲ್ಲ ಅದು. ಇದಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕು. ಮತ್ತೆ ಅಜ್ಮಲ್ ಯಾರೇ ತಂದೆ ಯಾರೇ ಮಗ ಆಗ್ಲಿ, ಮಗನ್ಗೆ ಹೊಡೆದ ಮೇಲೆ ಇದು ಆಕಸ್ಮಿಕ ಆಗ್ತದೆ. ಅವ್ರಿಗೆ ಹೊಡೆದಿದ್ದು ನಿಜಾನೇ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಕ್ಕೋಸ್ಕರ ಎಲ್ಲ ನಮ್ ನಾಸೀರ್ ಎಲ್ಲ ಹಾಸ್ಪಿಟಲ್ ಇದ್ದಾರೆ. 12 ಗಂಟೆ ಅಜ್ಮಲ್ ಅಲ್ಲೇ ಇದ್ದಾನೆ. ಆದ್ರೂ ಇಲ್ಲಿ ನಮ್ಮ ಅಜ್ಮಲ್ ಮೇಲೆ ಒಂದ್ ದ್ವೇಷ ಮಡಿಗೊಂದು ಅವ್ನಿಗೆ A1 ಮಾಡಿದ್ದಾರೆ. ಅವನು ಸುಮ್ಗೆ ಜೈಲ್ ಒಳಗಡೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ತಕ್ಕ ನಮ್ಗೆ ನ್ಯಾಯ ಬೇಕು. ನಿಮ್ ಮುಂದೆ ಎಲ್ಲ ಇದೆ ನೋಡಿ. ಹಾಸ್ಪಿಟ್ಲ್ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದು, ಮತ್ತೆ ಇವಾಗ ನಾಳೆ ಹೋಗ್ಬೇಕು ಹಾಸ್ಪಿಟ್ಲಿಗೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ. ಆದ್ರಿಂದ ನಿಮ್ಮ ಚಾನೆಲ್ ಮುಖಾಂತರ ನಾವ್ ಏನ್ ಕೇಳೋದಂದ್ರೆ, ನಮ್ಗೆ ಇಲ್ಲಿ ದೌರ್ಜನ್ಯ ಆಗಿದೆ ನಮ್ಮ ಮೇಲೆ, ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ನಮ್ಮಿನ ಬೇರೆ ಏನಿಲ್ಲ. ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದ್ದೀವಿ. ನೀವು ಕೇಳಿದ್ರಲ್ಲ ಅಲ್ಲಿ, ಯಾರೇ ಇದರಲ್ಲಿ ಯಾರೇ ಮನ್ಸಲ್ಲಿ ಏನೂ ಇಲ್ಲ. ಯಾಕೆ ಅಜ್ಮಲ್ಗೆ ಇದ್ ಮಾಡಿದ್ರು, ಯಾಕೆ ಅಜ್ಮಲ್ಗೆ ಮಾಡಿದ್ರು, ಅವ್ನ ಮಗನ್ಗೆ ಇಷ್ಟೆಲ್ಲ ಆದ್ರೂ ಯಾರು ಇದ್ ಮಾಡ್ತಾ ಇಲ್ಲ ಅಂತ ಅವರೇ ಮುಂದೆ ಬಂದು ನಿಮ್ಮ ಹತ್ರ ಹೇಳಿದ್ದಾರೆ. ಇದೆಲ್ಲ ನೀವು ನೋಡ್ಬಿಟ್ಟು ನಮ್ಮ ಅಜ್ಮಲ್ಗೆ ಇಮಿಡಿಯೇಟ್ಲಿ ರಿಲೀಸ್ ಮಾಡ್ಬೇಕಂತ ನಾವು ನಿಮ್ ಚಾನಲ್ ಮುಖಾಂತರ ಕೇಳ್ಕೊತಾನೆ. जय हिंद, जय कर्नाटका, दोट काटो। बच्चा मद्रासा पढ़ने गया सो
मदरसे पढ़ने को घर को आया नहीं, वैसा दूसरे छोकरे दोस्त के साथ साइकिल में बस स्टैंड को चलेगा। वहाँ खड़को थे ये बच्चा पीछे, इन्हें सामने बैठा था, सो इन्हें हीलिंग उठा ले, यहाँ से भी ये पानी के टैंक से भी वैसा गया आस्कते जाको बच्चे खड़े सो बच्चे को मार डालिया सो। इन्हें उतना दूर उड़को गिरगा, एक बच्चा नीचे गिरगा, इन्हें उतनी दूर उड़को जाको होश नहीं सो पड़को। हमें पूरे घर में थे कौन भी बाहर नहीं थे, हमें बाहर वाले पूरे भी चीख मरले कैसो। जब जाको हमें देखे, उन्हें गाड़ी उठा ले भागने देखे आगते, उसे भी पकड़े। वहाँ हमें एम्बुलेंस को से फोन नहीं करे, बच्चे को ले लग चले गए हमें अस्पताल को। अब बच्चा बेहोश होगा ना, हमें घाबरे से गाड़ी में उठा ले को चले गए। हमारे घर वाले कौन भी यहाँ नहीं, 2 भाई का छोड़े तो मैं भी अस्पताल को चलेगी। सो यहाँ ही सुनो बीच वाले कलाटा करको ऐसा सब करको, इतना सब भी हादसा होको करको रखी। सो मेरा बच्चा बेकसूर नहीं, उसे बच्चे को भी देखे सरकार नहीं, ना अस्पताल में नहीं, ना तो घर में कौन भी नहीं, ऐसा होको मैं देख ले को बैठी। ಸರ್ ಅವತ್ತು ಆಕ್ಸಿಡೆಂಟ್ ಆಗೋಕೆ ಮುಂಚೆ ನಾನು ಅಜ್ಮಲ್ ಅವ್ರ ಮನೆ ಹತ್ರನೇ ಕೂತಿದ್ದೆ. ಕಿರಣನ ಹುಡುಗ ಗಾಡೀಲಿ ಅವರೇ 70 to 80 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಮುಂದೆ ಹೋಗ್ತಾ, ನಾನು ಅದೇ ಸ್ಪಾಟಲ್ಲಿ ನಿಂತಿದ್ದೆ. ಸ್ವಲ್ಪ ಹಿಂದ್ಗಡೆ ಸಡನ್ ಸೌಂಡ್ ಬಂತು, ಫುಲ್ ಓವರು. ಸಡನ್ ಹಿಂಗೆ ತಿರುಗಿ ನೋಡಿದ ತಕ್ಷಣ ಏನು ಮಾಡಿದ್ದಾನೆ, ಹುಡುಗರಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾನೆ. ಆ ಆಕ್ಸಿಡೆಂಟ್ ಆದಾಗ ಸಡನ್ ಸ್ಪಾಟ್ಗೆ ಹೋದಾಗ ನಾವು ಎತ್ತಿ ಹುಡುಗನಿಗೆ ಫಸ್ಟ್ ಮನೆ ಹತ್ರ ಕರ್ಕೊಬಂದು, ಆ ಟೈಮಲ್ಲಿ ಕಿರಣನ ಹುಡುಗ ಆಕ್ಸಿಡೆಂಟ್ ಮಾಡಿರೋದು. ಅದಾದ ತಕ್ಷಣ ನಾವೇನು ಮಾಡ್ದೋ, ಮಗುಗೆ ಎಮರ್ಜೆನ್ಸಿ ಇತ್ತಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕ್ಯೂನ್ ಮೇರಿಲಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು, ಅಲ್ಲಿಂದ ಡಾಕ್ಟರ್ ಏನು ಹೇಳಿದ್ರು ಅಂದರೆ 7-7:30 ಅಜ್ಮಲ್ ಅವರೇ ನಿಮ್ಮ ಮಗನಿಗೆ ಒಂದು ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಇದೆ, ಆ ಕ್ರಿಟಿಕಲ್ ಇದೆ ಅನ್ನೋದಾಗ ಅವರು ಅಜ್ಮಲ್ ಏನು ಮಾಡಿದ್ದಾನೆ, ಅವ್ರ ಅಣ್ಣನ ಫೋನ್ ಮಾಡಿದ್ದಾನೆ, ಈ ಥರ ಮಗುಗೆ ಈ ಥರ ಆಗ್ಬಿಟ್ಟಿದೆ. ಈ ಥರ ಆದಾಗ ಸಡನ್ ಏನಂದ್ರು, ಇಲ್ಲಿ ಇದ್ದು ಹುಡುಗರು ಕೋಪದಿಂದ ಏನು ಮಾಡ್ಕೊಂಡವ್ರೆ, ಮಗನಿಗೆ ಏನೋ ಸಿಚುಯೇಷನ್ ತುಂಬ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಆ ಮಟ್ಟಿಗೆ ಕೋಪದಿಂದ ಏನು ಮಾಡೋರೆ, ಅಲ್ಲೋಗಿ ಮನೆ ಹತ್ರ ಗಲಾಟೆ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಬಟ್ ಇದಕ್ಕೂ ಹಳೆ ದ್ವೇಷ ಯಾವುದೇ ಇರಲಿಲ್ಲ, ಯಾವುದೇ ಥರ ಕೋಮು ಗಲಭೆನೂ ಆಗಿಲ್ಲ, ಎಲ್ಲರೂ ನಾವು ಚೆನ್ನಾಗೇ ಇದ್ದೀವಿ. ಬಟ್ ಏನಂದರೆ ಇದಕ್ಕೆ ರೀಸನ್ ಏನಂದರೆ, ಆ ಕಿರಣ್ ಹುಡುಗ ಆಕ್ಸಿಡೆಂಟ್ ಮಾಡಿದಾನಲ್ಲ, ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗಿ ದಾಂಧಲೆ ಮಾಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಥರದ್ದು ಇದಕ್ಕಿಂತ ಮುಂಚೆ ಯಾವುದೇ ಥರ ಊರಲ್ಲಿ ಗಲಾಟೆನೂ ಆಗಿಲ್ಲ, ನೀವು ಹೇಳೋ ಥರ ಯಾವುದೇ ಥರ ದ್ವೇಷದ ಉದ್ದೇಶದಿಂದನೂ ಹೋಗಿಲ್ಲ. ಏನು ರೀಸನ್ ಅಂದರೆ, ಅರ್ಮಾನ್ ಆಸ್ಪತ್ರೆಯಲ್ಲಿ ಇದ್ನಲ್ಲ, ಡಾಕ್ಟ್ರ್ ಏನು ಹೇಳಿದ್ರಂದ್ರೆ ಅವ್ನಿಗೆ ತಲೆಗೇಟಾಗಿದೆ, ಕಂಡೀಷನ್ನು ಸ್ವಲ್ಪ ಸಿಚುಯೇಷನ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ನೀವು CT ಸ್ಕ್ಯಾನ್ MRI ಸ್ಕ್ಯಾನು ಸಡನ್ ಮಾಡಿಸಿ ಅಂದಾಗ ಅಜ್ಮಲ್ ಏನು ಮಾಡ ಇಲ್ಲಿಗೆ ಫೋನ್ ಮಾಡಿದ್ದಾನೆ, ಮಗುಗೆ ಈ ಥರ ಕಂಡೀಷನ್ ಆಗಿದೆ. ಆ ಟೈಮಲ್ಲಿ ಏನಾಗಿದೆ, ಕೋಪದಿಂದ ಇಲ್ಲಿದ್ದು ಹುಡುಗರೆಲ್ಲ ಹೋಗಿ ಗಲಾಟೆ ಮಾಡಿದ್ದಾರೆ. ಬಟ್ ನಾನು ಹೇಳೋದು ಏನಂದರೆ, ಅಜ್ಮಲ್ ನಮ್ಮ ಜೊತೆಲಿದ್ದ, ನಾನು ಮತ್ತು ಅಜ್ಮಲ್, ಅರ್ಮಾನ್ ಇನ್ನಿಬ್ಬರು ಮೌರ್ಯ ಹಾಸ್ಪಿಟ್ಲಿಗೆ TK ಲೇಔಟ್ಗೆ ಅವನಿಗೆ CT ಸ್ಕ್ಯಾನ್ ಅಂತ ಹೋಗಿದ್ದು ಮೈಸೂರಲ್ಲಿ. ನೆಕ್ಸ್ಟ್ ಡೇ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಅಜ್ಮಲ್ ನಮ್ಮ ಜೊತೆಲೇ ಇದ್ದ. ಬಟ್ ನಾವು ಏನು ಹೇಳೋದು ನಿಮ್ಮ ಮುಖಾಂತರ ಏನಂದರೆ, ಅಕ್ಯೂಸ್ಡ್ ಯಾರಿದ್ದಾರೆ ಅವ್ರಿಗೆ ಏನಿದೆ ಕಾನೂನು ಕ್ರಮ ತಗೊಳ್ಳಿ, ನಾವು ಬೇಡ ಅಂತ ಇಲ್ಲ, ತಪ್ಪು ಮಾಡಿ ಆಗಬಾರ್ದಿತ್ತು ಆಗೋಗಿದೆ, ಬಟ್ ನಾವು ಅದಕ್ಕೆ ಇದು ಮಾಡ್ತಾ ಇಲ್ಲ. ಬಟ್ ಅಜ್ಮಲ್ ನಮ್ಮ ಜೊತೆ ಇದ್ದ, ಅವನು ಅಜ್ಮಲ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅವ್ನ ಹೆಸರಿದೆ ಅನ್ನೋಕ್ಕೋಸ್ಕರ ಅವನನ್ನೇ A1 ಮಾಡಿ ಈಗ ಜೈಲಲ್ಲಿದ್ದಾರೆ. ನಮಗೆ ಅಜ್ಮಲ್ಗೋಸ್ಕರ ನ್ಯಾಯ ಬೇಕು, ಎಲ್ಲರಿಗೂ ನ್ಯಾಯ ಬೇಕು. ಬಟ್ ನಾನು ಯಾರಿಗೂ ಇದು ಮಾಡ್ತಾ ಇಲ್ಲ, ಯಾರು ತಪ್ಪಿಸ್ತಾ ಇದ್ದಾರೆ ಅವ್ರಿಗೆ ಆಗಲಿ, ಕಾನೂನು ಕ್ರಮ ಏನು ತಗೊಳ್ಳಿ. ಬಟ್ ಅಜ್ಮಲ್ ನಮ್ಮ ಜೊತೆಲಿದ್ದ. ಈ ಪರಿಸ್ಥಿತಿ ನೋಡಿ, ಅವನ ಮಗನಿಗೆ ಆಕ್ಸಿಡೆಂಟ್ ಆಗಿರೋದು, ನ್ಯಾಯ ಕೇಳಕ್ ಹೋಗಿರೋದು ಅಜ್ಮಲ್ಗೆ ನಾವು. ಬಟ್ ಆ ನ್ಯಾಯ ಕೇಳಕ್ ಹೋಗಿದ್ದಾಗ ಅಜ್ಮಲ್ಲೇ ಅಲ್ಲಿಲ್ಲ. ಅವ್ನು ನ್ಯಾಯ ಕೇಳಕ್ ಹೋಗಿದ್ದಾಗ ಅವ್ನ ಸೈನ್ ತಗೊಂಡು ಈ ತರ ಆಗಿದೆ ಅಂತ, ಬಟ್ ಅವ್ನಿಗೆ ಇದು ಮಾಡ್ಬಿಟ್ಟು ಈಗ ಜೈಲಲ್ಲಿದ್ದಾನೆ. ಈಗ ಮನೆ ಪರಿಸ್ಥಿತಿ ನೀವೆಲ್ಲ ನೋಡಿದ್ದೀರಾ, ಅವ್ರ ಮನೇಲೂ ಯಾರು ಇಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರ ತಾಯಿ ಒಬ್ಬರೇ ಸುತ್ತಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ದೊಡ್ಡಕಾಡೂರಲ್ಲಿ ಎಲ್ಲಾ ಜನಾಂಗದವರು ಒಂದೇ ಅಣ್ಣ ತಮ್ಮದಿರ ತರ ಇದ್ದೀವಿ. ಏನೋ ಆಕಸ್ಮಿಕ ಹುಡುಗರು ಆಕ್ಸಿಡೆಂಟ್ ಆಗ್ಬಾರ್ದಾಗಿತ್ತು, ಆಗ್ಬಿಡ್ತು ಆಕಸ್ಮಿಕವಾಗಿ. ಆದಾಗ ಏನಾಯ್ತು, ಇದನ್ನ ದೊಡ್ಡವ್ರು ಯಾರು ಬೆಳೆಸಕ್ ಹೋಗಿಲ್ಲ, ಹುಡುಗರೇನೆ ಬೆಳೆಸಿರೋದು. ಅದರಿಂದ ಆಗಿದೆ, ದೊಡ್ಡವರು ಗುಂಪುಗಾರಿಕೆ ಮತ್ತೆ ಜಾತಿವಾದಿ ಅನ್ಕೊಂಡೆಲ್ಲ ಈಗ ಆಗ್ಬಾರ್ದೇದವ್ರು ಎಲ್ಲ ಎತ್ತಲಿಕ್ಕೆ ಏನೇನೋ ಮಾಡಿ ಏನೇನೋ ಮಾತಾಡ್ಸ್ಬಿಟ್ಟವ್ರೆ. ಬಟ್ ಇದು ಏನೋ ಆಕಸ್ಮಿಕವಾಗಿ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಅದನ್ನ ಇಲ್ಲೇ ನಾವು ಗ್ರಾಮದಲ್ಲೇ ಬಗೆಹರಿಸ್ಕೋಬೇಕಿತ್ತು. ಅವರು ಸ್ಟೇಷನ್ ಗಂಟು ಹೋಗಿ FIR ಮಾಡಿಸಿ, ಇರೋರು ಇಲ್ಲೇದವ್ರು ಎಲ್ಲ ಸಿಕ್ಕಾಕೊಂಡು, ಪಾಪ ಒಳ್ಳೆಯವರು ಸಿಕ್ಕಾಕೊಂಡವ್ರೆ, ಕೆಟ್ಟವರು ಸಿಕ್ಕಾಕೊಂಡವ್ರೆ. ಬಟ್ ಈ ಕೆಟ್ಟವರಿಂದ ಒಳ್ಳೆಯವ್ರಿಗೂ ಶಿಕ್ಷೆ ಆಗೋ ರೀತಿ ಆಗಿದೆ. ಇಷ್ಟೇನೆ ಆಗಿರೋದು. ಒಟ್ಟಲ್ಲಿ ನಾವು ಗ್ರಾಮದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿದೀವಿ. ಬಟ್ ಏನಂದ್ರೆ,
ಅವರು ಗ್ರಾಮದಲ್ಲೇ ಬಗೆಹರಿಸ್ಕೊಂಡಿದ್ರೆ ಇಷ್ಟೊಂದು ಮುಂದುವಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಗ್ರಾಮದವ್ರ ಮಾತು ಕೇಳಲಿಲ್ಲ. ಫಸ್ಟ್ ಅವರು ಹುಡುಗರಲ್ವಾ, ವಯಸ್ಸಾದವರಾಗಿದ್ರೆ ಎಲ್ಲ ತಿಳ್ಕೊಳ್ಳೋರು. ಇಂಥವ್ರು ಯಾರು ಹೋಗಿಲ್ಲ ಅಲ್ಲಿಗೆ, ಎಲ್ಲ ಹುಡುಗರಿಂದಾನೇ ಇಷ್ಟೊಂದು ಊರೂರು ಕತ್ತು ಬೇಯ್ತಾ ಇರೋದು. ಬಟ್ ನಾವೇನಂದ್ರೆ ಮುಸ್ಲಿಂ ಆಗ್ಬೋದು, SC ಜನಾಂಗದವ್ರು ಆಗ್ಬೋದು, ನಮ್ಮ ಲಿಂಗಾಯತರ ಜನಾಂಗದವರು, ನಾಯಕರು, ಅಕ್ಸಾಲರು ಯಾರೇ ಆದ್ರೂ ಇವಾಗ್ಲೂ ನಮ್ಮ ಮನೆಗೆ ಅವ್ರ ಮನೆಗೆ ನಾವು ಅದೇ ರೀತಿನೇ ಇವಾಗ್ಲೂ ಇದ್ವಿ, ಮುಂದಕ್ಕೆ ಇರ್ತೀವಿ. ಇಷ್ಟ ಹೇಳ್ತೀನಿ ಅಷ್ಟೇ. ಬೇರೆ ವಿಚಾರ ಏನಿಲ್ಲ. ಏನಿಲ್ಲ ಮೇಡಮ್, ಏನು ಬಂದಿಲ್ಲ. ಆಕ್ಸಿಡೆಂಟ್ ಮಾತಿಗೆ ಹುಡುಗನಿಗೆ ಸೀರಿಯಸ್ ಆಯ್ತು ಅನ್ನೋ ಒಂದು ಮಾಹಿತಿ ಗೊತ್ತಾದಾಗ ಹುಡುಗರೆಲ್ಲ ಸೇರ್ಕೊಂಡು ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ರು. ಮಾಡಬಾರ್ದಾಗಿತ್ತು. ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಮುಂದಾಲೋಚನೆ ಏನ್ ಬೇಕು ಮಾಡ್ತಿದ್ರು. ಬಟ್ ಏನಾಗಿದೆ, ಇವರು ದುಡುಕಿದ್ರು, ಅವರು ದುಡುಕಿದ್ರು, ಇಷ್ಟೇ ಆಗಿರೋದು. ಇವ್ರು ದುಡುಕಿದ್ರು ಅಂತ ಅವ್ರು ದುಡುಕಿದ್ರು ಅಂತ ಇವ್ರು, ಇಷ್ಟೇನೆ, ಇನ್ನೇನಿಲ್ಲ. ಮದುವೆ ವಿಚಾರ ಹೇಳಿದ್ರಿ ನೀವು. ಮದುವೆ ಆಗಿ 3 ವರ್ಷ ಆಯ್ತು. 3 ವರ್ಷದಿಂದ ಹುಡುಗನೂ ಇಲ್ಲೇ ಐತೆ, ಒಂದ್ ಮಗುನೂ ಆಗೈತೆ, ಇಲ್ಲೇ ಇದಾರೆ, ಅದೇ ಬೀದಿಲಿ ಓಡಾಡ್ತಾರೆ, ಮಾಡ್ತಾರೆ. ಮಾಡಂಗಿದ್ರೆ ಅವಾಗ್ಲೇ ಮಾಡ್ಬೋದಿತ್ತಲ್ಲ. ಇದೊಂದ್ ಸಂಧೆ ತಕ ಮಾಡ್ಬೇಕು ಅಂತ ಏನಿಲ್ಲ. ಬಟ್ ಯಾರ ಮಾಯಲ್ಲೂ ಸುಧಾ ಮದುವೆ ಮಾಡಿರೋದ್ರಿಂದ ಹಳೇಜಿದ್ದು ಅಂತ ಏನಿಲ್ಲ. ಅವ್ರವ್ರು ಉಡ್ಸ್ಕೊಂಡ್ ಮಾಡಿರೋದು ಅಷ್ಟೇನೆ. ಯಾರ್ದು? ಸೋಮು ಅಂತ ಇಲ್ಲ, ನಿಮ್ಮ ಅರ್ಮಾನ್ ಸೋಯಲ್ ಅಂತ ಹುಡುಗ, ಚಿಕ್ಕ ಹುಡುಗ, ಒಂದ್ 12-13 ವರ್ಷ ಅಷ್ಟೇ. ಸೈಕಲ್ ಹೊಡಿತಾ ಇದ್ದ. ಅವ್ರು ಏನ್ ಬೇಕು ಅಂದ್ಬಿಟ್ಟು ಮಾಡಿಲ್ಲ. ಆಕ್ಸಿಡೆಂಟ್ ಆಗಿರೋರ್ದು ಮಾಡಿರೋರ್ದು ಮೇಡಮ್? ಆಗಿರೋರ್ದೇನೆ. ನಿರಂಜನ್. ನಮ್ಮಲ್ಲಿ 6 ಜನಾಂಗವರಲ್ಲಿ ಕುಮಾರಿಗಳು. ಒಂದು ನಮ್ಮ ಲಿಂಗಾಯತರವರು ಬಿಟ್ಟು ನಾವು ಎತ್ತಗೂ ಹೋಗಿಲ್ಲ. ಒಂದು ಆದ್ರೆ ನಮ್ಮೂರಲ್ಲಿ ಘಟನೆ ಯಾವುದೂ ಇಲ್ಲ ಸ್ವಾಮಿ, ನಡೆದೇ ಇಲ್ಲ ಇಲ್ಲಿವರೆಗೂ. ಇದೇ ಫಸ್ಟ್ ಹೇಳಿ ನಡೀತಾ ಇರೋದು. ನಮ್ಮೂರಿನಲ್ಲಿ ಯಾವ ಘಟನೆನೂ ಇಲ್ಲ, ಏನೂ ಇಲ್ಲ. ಎಲ್ಲ ಅನ್ನ ತಮ್ಮದಿರಂಗ ಅವಿಲ್ ಸ್ವಾಮಿ. ಅಕಸ್ಮಿತವಾಗಿ ನಡೆದ್ಬಿಟ್ಟದ. ಯಾರು ಏನು ಮಾಡಕ್ಕಾಗಲ್ಲ ಹೇಳಿ. ಅವ್ರವ್ರ ಮನೇಲಿ ಇದ್ರು. ಅವತ್ತು ಇವರು ಮಾಡಿರೋದು ಘಟನೆ ಯಾರು ಗೊತ್ತಿಲ್ಲ ರೀತಿಲಿ ಮಾಡಿರೋದು ಹೇಳಿ. ನಮ್ಗೆ ಯಾವ್ದು ಘಟನೆ ಏನು ಇಲ್ಲ. ಅವತ್ತು ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ಹಾಗಾದಾಗ ಗಲಾಟೆ ಆಯ್ತು. ಅದ್ ಬಿಟ್ಕೊಂಡ್ರೆ ಅವರು ಹುಡುಗ ಕರ್ಕೋದ ಅವ್ರ ತಂದೆ. ಹಾಗಾದ್ಮೇಲೆ ಸ್ವಲ್ಪ ಅಲ್ಲಿ ಡಾಕ್ಟರ್ಗಳು ಏನೋ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟದ, ಹಂಗೆ ಹಿಂಗೆ ಅಂದಾಗ ಸ್ವಲ್ಪ ಕೋಪದಲ್ಲಿ ಅವ್ರು ದೊಡ್ಡಪ್ಪ ಸ್ವಲ್ಪ ಹೋಗಿ ಗಲಾಟೆ ಮಾಡೋಣ. ಆಡ್ಸಿದಿಂದ ಯಾವ್ದು ಗಲಾಟೆ ಏನಿಲ್ಲ. ಆಕ್ಸಿಡೆಂಟ್ ಅಂದ್ರೆ ಇಲ್ಲಿ ಹೋಗುವಾಗ ಹುಡುಗ ಇದ್ದ, ಅವ್ರ ಹುಡುಗನ್ಕ ಗುದ್ಬಿಟ್ಟು ಆಕ್ಸಿಡೆಂಟ್ ಆಯ್ತು. ಆದಾಗ ಅವ್ರೆಲ್ಲ ಏನೋ ಮಾತಾಡ್ಕ ಕರ್ಕೋಬೋದು. ಕರ್ಕೋದ್ಮೇಲೆ ಅಲ್ಲಿ ಡಾಕ್ಟ್ರು ಸ್ವಲ್ಪ ಏಟು ಜಾಸ್ತಿ ಆಗೋದಾಗ ಅವ್ರು ದೊಡ್ಡಪ್ಪ ಏನೇನೋ ಸ್ವಲ್ಪ ಹೋಗಿ ಗಲಾಟೆ ಮಾಡ್ಬಿಟ್ಟಾನ ಅಷ್ಟೇ. ಅದ್ ಬಿಟ್ಕೊಂಡ್ರೆ ನೇನು ಯಾವ ಜಾತಿ ಆಗ್ಲಿ ಯಾರೇ ಆಗ್ಲಿ ಏನು ಗಲಾಟೆ ಇಲ್ಲ. ಎಲ್ಲ ಹೊಂದಾಣಿಕೆ ಅವ್ರು. ಏನ್ ನಮ್ದು ಏನು ಎಲ್ಲ ಚೆನ್ನಾಗಿ ಮಾತು ಎಲ್ಲ ಒಂದು ಸೇರಿ ಮೊನ್ನೂ ಮಾತಾಡ್ದು. ಇವ್ರು ಒಪ್ಕೊಂಡ್ರು ಏನಾಯ್ತ ಮಾತಾಡೋ ಅಂತಾನು ಹೇಳಿದ್ರು. ಅವರೇ ಒಪ್ಲಿಲ್ಲ. ಅಷ್ಟ್ ಬಿಟ್ಕೊಂಡ್ರೆ ಏನ್ ಮಾತಿಲ್ಲ. ಎಲ್ಲ ಚೆನ್ನಾಗಿ ನಾವ್ ಏನ್ ಪ್ರಾಬ್ಲಮ್.